ನಿಮ್ಮ ಕಷ್ಟವನ್ನ ನೋಡೋರು ಯಾರು ಅಪ್ಪಾಜಿ? ನನಗೇನಾಗಿದೆ ಅಮ್ಮ? ಅಪ್ಪ ನಿಮ್ಮ ವಿಷಯವನ್ನೇ ನಿಮ್ಮ ಮುದ್ದಿನ ತಂಗಿಯ ಹತ್ರ ನಿಮ್ಮ ತಂಗಿಗೆ ಯಾವಾಗಲೂ ನಿಮ್ಮ ಸೌಭಾಗ್ಯವೇ ಹೆಚ್ಚಾಗಿದೆ. ಹೌದಪ್ಪ, ಕಲ್ಪನಾಳಿಗೆ ಯಾವಾಗಲೂ ನಮ್ಮದೇ ಚಿಂತೆ. ಯಾಕಂದರೆ ಅಣ್ಣನ ಮರೆ ದೊಡ್ಡ ಆಸ್ತಿಯನ್ನು ತಿಳಿದಿದ್ದಾಳೆ ಅಲ್ಲವೇ ನಮ್ಮ ಕಲ್ಪನಾ? ಹೌದು ಅಣ್ಣ, ಆದಷ್ಟು ಬೇಗ ನಿನಗೆ ಇಷ್ಟವಾದ ನೌಕರಿ ನಿಮಗಾಗಿ ನೀವೊಬ್ಬ ದೊಡ್ಡ ಅಧಿಕಾರಿಗಳಾಗಬೇಕು. ನಿಮ್ಮ ಮನದಿಚ್ಚೆಯಂತ ಹೆಣ್ಣನ್ನ ನೀವು ಮದುವೆಯಾಗಿ ಬಂದ್ರೆ ಆ ಹೆಣ್ಣನ್ನ ನಾನು ಅತ್ತಿಗೆ ಅಂತ ಬಾಯಿ ತುಂಬ ಕರಿಬೇಕು ಅನ್ನೋದೇ ನನ್ನ ಆಸೆ ಅಣ್ಣ. ಕಲ್ಪನಾ, ನೀನ್ ಹೇಳೋದೇನೋ ಸರಿಯಮ್ಮ, ಆದರೆ ನಾವು ಮದುವೆ ಆಗಕೂಡದು ಎಂದು ನಿರ್ಧಾರ ಮಾಡಿಕೊಂಡಿದೀವಮ್ಮ. ಏಕೆಂದರೆ ಮುಂದೆ ಮದುವೆ ಆದಾಗ ನಮಗೆ ಸಿಗುವ ಹೆಂಡತಿ ಒಳ್ಳೆಯವಳಂತೂ ಪರವಾಗಿಲ್ಲ, ನಮ್ಮ ವಿರುದ್ಧವಾಗಿ ನಡೆದುಕೊಳ್ಳುವ ಹೆಣ್ಣು ಸಿಕ್ಕಿದರೆ ನಿನ್ನ ಪರಿಸ್ಥಿತಿ ಗುಲಾಬಿ ಹೊಂದಲಿರೋ ಮುಳ್ಳಂತಾಗುತ್ತದೆ ಕಣಮ್ಮ. ಹೌದಮ್ಮ, ಸಾಗರ್ ಹೇಳುವ ಮಾತು 100ಕ್ಕೆ 100 ಸತ್ಯ. ಒಂದೊಂದು ಸಾರಿ ನಾವು ಜನ್ಮವೆತ್ತ ಮಕ್ಕಳೇ ನಮ್ಮ ಮಾತು ಕೇಳುವುದಿಲ್ಲ. ಹಾಗಾಗಿ ಮಧ್ಯೆ ಬಂದು ಹೆಣ್ಣು ಯಾರು ಮಾತು ಕೇಳುತ್ತಾರೆ ಕಲ್ಪನ? ಅಪ್ಪ, ನೀವು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನ್ ಮಾತಾಡ್ತಾ ಇದ್ದೀರಾ? ಈಗ ನಮ್ಮ ಮನೆಯಲ್ಲಿ ಮದುವೆ ಆಗುವುದಾದರೂ ಯಾರು? ದೊಡ್ಡ ಶ್ರೀಮಂತರ ಮನೆಗೆ ದಾರಿ ಎರೆದುಕೊಟ್ಟ ಮೇಲೆ ನಮ್ಮ ಮದುವೆ. BA ವ್ಯಾಸಂಗ ಮಾಡಿದ್ದಾನೆ, ಸಾಗರ್ ಇನ್ನು ಓದುತ್ತಿದ್ದಾನೆ. ಈಗಲೇ ಮದುವೆ ಚಿಂತೆ. ಎಲ್ಲಣ್ಣ, ನಂದು BA ಮುಗಿದಿದೆ, ಮುಂದೆ ಮಾಸ್ಟರ್ ಡಿಗ್ರಿ ಮಾಡ್ಬೇಕಂತ ಇದ್ದೀನಿ. ಅದಾದ ಮೇಲೆ ಯಾವ್ದಾದ್ರು ಕಾಲೇಜಿನಲ್ಲಿ ಲೆಕ್ಚರ್ ಆಗೋದು ಅಷ್ಟೇನೆ. ನಾನು ಅಷ್ಟೇ ಅಣ್ಣ, ಈ ಸರಿ ಫೈನಲ್ BA ಮುಗಿದ ಮೇಲೆ ಯಾವುದಾದರೂ ನೌಕರಿಗೆ ಸೇರಿಕೊಳ್ಳುತ್ತೇನೆ. ಅಲ್ಲ ಅಲ್ಲ, ನೀನ್ ಮಾತಾಡೋದಕ್ಕಾದ್ರೂ ಬಿಡು. ಅಲ್ಲ, ನಿಮ್ಮದನ್ನ ನೋಡ್ಕೊಂಡ್ರೆ ಇನ್ನೇನು ಹಾಗಲ್ಲ ಅಣ್ಣ. ನೀವೇನ ನೌಕರಿಗೆ ಅಂತ ಹೋಗ್ಬಿಟ್ರೆ ಅಪ್ಪಾಜಿನ ನೋಡ್ಕೊಳ್ಳೋರು ಯಾರು ಅಂತ. ನನಗೇನಾಗಿದೆಯಮ್ಮ? ಭಗವಂತ ಆಸ್ತಿ ಕೊಟ್ಟಿದ್ದಾನೆ, ಮೇಲಾಗಿ 30 ಎಕರೆ ನೀರಾವರಿ ಆಸ್ತಿ ಇದೆ. ಹಾಗಾಗಿ ನೀನು ಈ ಮನೆ ಹಿರಿಯ ಮನೆ, ನಿನ್ನ ತಮ್ಮಂದಿರ ವಿದ್ಯಾಭ್ಯಾಸ, ನಿನ್ನ ತಂಗಿಯ ಜವಾಬ್ದಾರಿ ನೀನು. ಏಕೆಂದರೆ ನೀನು ಬಿಟ್ಟ ಏನಾದರೂ ಕುಳಿತು ದೊಡ್ಡವರಾಗಿದ್ದಾರೆ. ಅದಕ್ಕಾಗಿ ನಿನ್ನಲ್ಲಿ ಏನಾದರೂ ಅಂತ ಸಮಸ್ಯೆ ಬಂದರೆ ಅದನ್ನು ಸುಧಾರಿಸಿಕೊಂಡು ಹೋಗುವ ಭಾರ ನಿನ್ನದಪ್ಪ. ಅಪ್ಪ, ನಾನು ನಿಮ್ಮ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನಮ್ಮಲ್ಲಿ ಏನಾದರೂ ಸಮಸ್ಯೆ ಬಂದರೆ ಅದನ್ನು ಸುಧಾರಿಸಿಕೊಂಡು ಹೋಗುವ ಭಾರ ನಮ್ಮದು. ತಾಳ್ಮೆ ದೌರ್ಭಾಗ್ಯವಲ್ಲ ಎಂದು ಶ್ರೀರಾಮಚಂದ್ರ ಹೇಳಿದ್ದಾರೆ. ಸಹನೆ ಒಂದು ದೊಡ್ಡ ಆಸ್ತಿ ಇದ್ದಾಗಪ್ಪ. ಅಣ್ಣ, ನನಗೊಂದು ಓದೋದಕ್ಕೆ ಹೋಗ್ತೀನಿ, ಒಂದು 2,000 ರೂಪಾಯಿ ಕೊಡ್ತೀಯ ಅಣ್ಣ? ಸಂತೋಷ್, 2,000 ಏನು, ಇನ್ನೂ 500 ಜಾಸ್ತಿ ಕೊಡ್ತೇನೆ. ಅಲ್ಲಿ ಬೀರಲ್ಲಿ ಹಣ ಇಟ್ಟಿದ್ದೇನೆ, ಬೀಗ ಅಲ್ಲಿದೆ, ತಗೋ. ಅಲ್ಲ, ಜೋಬಿಂದ ತಕ್ಕೊಡ್ಬೇಕಾಗಿತ್ತು, ಬೀರ್ ಒಳಗೆ ಬಂದು. ಅಣ್ಣ, ನಾನು MA ಅಪ್ಲಿಕೇಶನ್ ಹಾಕ್ಬೇಕು, ನನಗೂ ಒಂದು 1,000 ರೂಪಾಯಿ ಕೊಡೋಣ. ಆಯ್ತು ಸಾಗರ್, 5,000 ರೂಪಾಯಲ್ಲಿ ಇದೆ, ತಲಾಕ್ 2,500 2 ವರ್ಷ ತಗೋಬಿಡ್ರಪ್ಪ. ಅಣ್ಣ, ನಿಮಗೆ ಇಷ್ಟ ಅಂತ ಇವತ್ತು ಸ್ಪೆಷಲ್ ಆಗಿ ಹೆಸರುಬೇಳೆ ಪಾಯಸ, ಪುಳಿಯೋಗರೆ ಮಾಡ್ತೀನಿ ಗೊತ್ತಾ? ನನ್ನ ತಂಗಿ ಕೈಯಾರೆ ಮಾಡಿದ ಅಡಿಗೆ ಊಟ ಮಾಡುವುದಕ್ಕೂ ಅದೃಷ್ಟವೇ ಬೇಕು. ಈಗೇನ ಈ ರೀತಿ ಹೇಳ್ತೀಯ, ಆದ್ರೆ ನಿನಗ್ ಮದುವೆ ಆಗಿ ನಿನ್ನ ಹೆಂಡತಿ ಬಂದ್ಮೇಲೆ ಇದೇ ರೀತಿ ಹೇಳ್ತೀಯ ನೀನು? ಹೌದು ಕಲ್ಪನ. ಇಲ್ಲ ಇಲ್ಲ, ಆಗ ಅತ್ತೆ ಬಿಡ್ಬೇಕಲ್ಲ. ಸುಮ್ಮನಿರದೆ ಏನು ಮಾಡ್ತಾರೆ? ಅಪ್ಪ, ನಾನು ಹೋಗಿ ಬರ್ತೇನಪ್ಪ, ತಂಗಿ ಹೋಗಿ ಬರ್ತೇನೆ.
ತಾಯಿ ಮಾತೆ ನಮಗೆ ರಕ್ಷೆಯು ಹಿರಿಯರ ನುಡಿದ